ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ನೀನೇನ್ ಅನ್ಕೊಂಡ್ಯಾ ದೇವ್ರ ಹಂಗೆ ಮಾಡ್ಬಿಟ್ಟ. ನಂಗೆ ಉಸಿ ಸಮಯ ಸಿಕ್ತಲ್ಲ ಆಟೇ ಸಮಾಧಾನ. ಅಂತೂ ಭಾವಂಗ ಅವ್ರ ತಪ್ಪ ಅರ್ಥ ಆಯ್ತಲ್ಲ. ನನಗೂ ಅಷ್ಟೇ, ಸಹನಾ ಅಕ್ಕ ಮತ್ತೆ ಮುರಳಿ ಭಾವ ಮೊದ್ಲಿನ ಥರನೇ ಇರೋ ಹಾಗಾಗ್ತಿದೆಯಲ್ಲ, ಖುಷಿ ಆಗ್ತಿದೆ. ನನ್ನ ಪಾಪ ಪ್ರಜ್ಞೆನೂ ಹೊಸಿ ಕಮ್ಮಿ ಆಯ್ತವ. ಇನ್ನು ಮುಂದಕ್ಕಾದ್ರೂ ಪುಟ್ಟಮ್ಮಿ ನಗ್ನಗ್ತಾ ಇರ್ತಾಳಲ್ಲ, ಅದೇ ಖುಷಿ ನಂಗೆ. ನೀವೆಲ್ಲರೂ ಯಾವುದೋ ಹಬ್ಬ ಅಂದಂಗೆ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಂಥದ್ದು ಏನಾಗೈತಿಲ್ಲಿ? ನೀವು ಎಲ್ಲರೂ ಅಂದ್ಕೊಂಡಂಗೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ವಾಗಿರ್ಬೋದು, ಆದರೆ ಅವ್ರು ವಾಪಸ್ ಬರೋಕ್ಕಿಲ್ಲ. ಅವ್ರು ಮಾಡಿದ ತಪ್ಪಿಂದ ಅವ್ರಿಗೆ ಕೊರಗು ಜಾಸ್ತಿ ಆಗಿರ್ಬೋದು, ಆದರೆ ನನ್ನ ಮ್ಯಾಕಿರೋ ಕೋಪ ಮಾತ್ರ ಕಡಿಮೆ ಆಗೋಕ್ಕಿಲ್ಲ. ಏಟೇ ಆದರೂ ಗಂಡಸ್ರು ಬುದ್ಧಿ ಅಲ್ವೇ? ಅವ್ರ ಅವ್ವ ಮಾಡಿದ ತೆಪ್ಪನಾಗೆ ಇವರು ಭಾಗಿಯಾಗಿರ್ತಾರೆ, ಅದಕ್ಕೆ ಬರೋಕ್ಕಿಲ್ಲ. ಯಾಕವ ಹಿಂಗೆ ಮಾತಾಡ್ತೀಯ? ಹಳಿಯಂದ್ರು ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಾ ಇತ್ತು. ಇಂಥ ಆಸೆಗಳನ್ನೆಲ್ಲ ಯಾರು ಮಡಿಕೋಬೇಡಿ, ಇದು ಆಗೋಂಥ ಇಸಿಯ ಅಲ್ಲ. ಈ ಇಸೆದಾಗೆ 6 ತಿಂಗಳೇ ಆಗಲಿ 6 ವರ್ಷನೇ ಆಗಲಿ ಯಾವುದೂ ಬದಲಾಗಕ್ಕಿಲ್ಲ. ನಾನು ಯಾವ ತೀರ್ಮಾನ ತಗೊಂಡು ಕೋರ್ಟ್ ಮೆಟ್ಲು ಹತ್ತೋದೋ ಆಗಲೇ ನನಗೆ ಅವ್ರ ಮ್ಯಾಕಿರೋ ಪಿರುತಿ ವಿಶ್ವಾಸ ಎಲ್ಲ ಕಳ್ಕೊಂಡಾಗೈತೆ. ಈಗ ಮೇಸ್ಟ್ರೆ ಬಂದರು ನನ್ನ ಜೊತೆಯಾಗಿರು ಅಂದರು, ನನ್ನ ಮನಸ್ಸು ಅವ್ರ ಜೊತೆಯಾಗಿರೋಕೆ ಒಪ್ಪಕ್ಕಿಲ್ಲ. ಇದು ನನ್ನ ಕೈನಾಗ ಆಗಕ್ಕೂ ಇಲ್ಲ. ಅವಿ ಹಿಂಗೆಲ್ಲ ಮಾತಾಡಬೇಡ ಕಣವ. ಯಾರು ನಿಂಗೊಂದು ಅವಕಾಶ ಕೊಟ್ಟವ, ಅದನ್ನ ದೂರ ತೊಳ್ಬೇಡ ಕಣವ. ಈಗಲೇ ನಿನ್ನ ಮ್ಯಾಗ ಯಾರು ಒತ್ತಡ ಏರೋಕ್ಕಿಲ್ಲ. ಇನ್ನೂ 6 ತಿಂಗಳೈತೆ. ನಿಧಾನ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಕ್ಕ. ನಿನ್ನ ಸಮಾಧಾನಕ್ಕೋಸ್ಕರ ನಾನೀಗ ಹೂ ಅನ್ಬೇಕು ಆಟೆ, ಆದರೆ ಯಾವ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗಕ್ಕಿಲ್ಲ. ಸಹನಾ, ಯಾಕವಿ ನಿನ್ನ ಮನಸ್ಸು ಇಟೊಂದು ಕಲ್ಲಾಗ್ಬಿಟ್ಟದೆ. ಹೇಳೋನಲ್ಲ ಅವ, ನನಗೆ ಬ್ಯಾಡ ಅಂದ್ಮ್ಯಾಕೆ ಬ್ಯಾಡ. ಒಂದ್ಕಿತ ನನ್ನ ಮನಸ್ಸಿಂದ ಅವ್ರನ್ನ ದೂರ ಮಾಡಿದ್ಮ್ಯಾಕೆ ನನ್ಗೆ ಅವ್ರ ಜೊತೆಗೆ ಬಾಳ್ವೆ ಮಾಡೋಕೆ ಕಷ್ಟ ಆಯ್ತದವ. ನೋಡವಿ, ನಾನು ನಿಮ್ಮ ಅಪ್ಪಯ್ಯನ ದೂರನೇ ಮಡಗಿದ್ದೆ. ಆಮ್ಯಾಗ ನಾವು ಮನೆಗೆ ತಗೊಳ್ಳಿಲ್ವಾ? ನೀವು ಅವನ್ನ ಅಪ್ಪಯ್ಯ ಅಂತ ಒಪ್ಕೊಳ್ಳಿಲ್ವಾ? ಗೊತ್ತಿಲ್ಲದೆ ತಾಳಿ ಕಟ್ಬಿಟ್ಟ ಅಂತ ಸಿರಿ ಮೇಲೆ ಕ್ವಾಪವಾಗಿದ್ದ ಸ್ನೇಹ ಈಗ ಅವನ ಜೊತೆಲೆ ಸಂಸಾರ ಮಾಡ್ತಿಲ್ವೇ? ನೋಡು, ಆಗಕ್ಕಿಲ್ಲ ಅಂದ್ರೆ ಏನೂ ಆಗಕ್ಕಿಲ್ಲ. ಮನಸ್ಸಿನಾಗೆ ಆಯ್ತದೆ ಅನ್ಕೊ ಮಗ, ಎಲ್ಲ ಆಯ್ತದೆ. ನೀವೆಲ್ಲರೂ ಯೋನೇ ಹೇಳಿದ್ರು ನನ್ನ ಕೈನಾಗ ಆಗಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.